ನಮಸ್ತೆ ರಾಜುಗೌಡ್ರೆ, ಯುವ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯದ ಯುವ ರಾಜ್ಯಾಧ್ಯಕ್ಷರು ಅಲ್ವಾ? ಯಾಕೆಂದರೆ ಇವತ್ತು ಈ ಸಮಾವೇಶ ಮತ್ತು ರೈತರಿಗೆ ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದಿಂದ ನನಗೆ ಯುವ ರಾಜ್ಯಾಧ್ಯಕ್ಷರಾಗಿ ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಚಿರಋಣಿ. ಇವತ್ತು ಇದೇ 17ನೇ ತಾರೀಕು 6ನೇ ತಿಂಗಳು 26ರಂದು ಬುಧವಾರ ಕೇರ್ಪೇಟೆ ತಾಲೂಕು ಒಳಗೆ ಎಲ್ಲ ನನ್ನ ಪದಾಧಿಕಾರಿಗಳಾದಂಥ ಕೇರ್ಪೇಟೆ ತಾಲೂಕು ಘಟಕದ ಪದಾಧಿಕಾರಿಗಳು ರೈತ ಜಾಗೃತಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ನನ್ನ ಸಾಥ್ ಕೊಡ್ತಾಯಿದ್ದೀನಿ. ನನ್ನ ಕೈಲಿ ಎಷ್ಟು ಶ್ರಮ ಐತೆ ಅಷ್ಟು ಶ್ರಮನ ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಕೇರ್ಪೇಟೆ ತಾಲೂಕಿನ ರೈತ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಯಾರ ಹಬ್ಬ ಏನಲ್ಲ, ಯಾವುದೇ ರಾಜಕಾರಣಿಗೆ ಪಕ್ಷದ ಹಬ್ಬಗಳೇನಲ್ಲ. ಇವತ್ತು ಈ ರಾಜ್ಯದಲ್ಲೇ ರೈತನೇ ಸಾರ್ವಭೌಮ. ಬಟ್ ಇವತ್ತು ರೈತ ಹಬ್ಬನ ಮಾಡ್ತಾಯಿದ್ದಾರೆ. ನಮ್ಮ ಕೇರ್ಪೇಟೆ ತಾಲೂಕಿನ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಪದಾಧಿಕಾರಿಗಳು, ಕೇರ್ಪೇಟೆಯ ಪದಾಧಿಕಾರಿಗಳು ರೈತರ ಹಬ್ಬವನ್ನು ಮಾಡ್ತಿದ್ದಾರೆ. ಹಾಗೂ ಅನ್ನ ಸಂತರ್ಪಣೆ ಕೂಡ ಇದರಲ್ಲಿ ಇರುತ್ತೆ. ಹಾಗೂ ನಮ್ಮ ರೈತ ಬಂಧುಗಳಿಗೆ, ಪ್ರತಿಯೊಬ್ಬ ರೈತರುಗಳಿಗೂ ಬಂದು ಒಂದೊಂದು ಹಣ್ಣು ಮತ್ತು ನಿಮ್ಮ ಬೆಲೆ ಬಾಳುವಂಥ ಗಿಡ ಮರಗಳನ್ನು ಕೊಟ್ಟು ಸ್ವೀಕರಿಸ್ತಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ವಿನಂತಿ. ನಮ್ಮ ರೈತ ಬಂಧುಗಳೇ, ಎಲ್ಲರೂ ನಿಮ್ಮ ಮನೆಯ ಹಬ್ಬ ಇದು, ಬಂದು ಆಚರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಈಗ ಜನಗಳು ರಸಗೊಬ್ಬರ ಬೆಳೆಸಿ ಆರ್ಗಾನಿಕ್ಗೂ ರಸಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂತ ತಿಳಿಸೋಕ್ಕಾಗತ್ತೆ? ಇವತ್ತು ನಮ್ಮ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತಾಡಬೇಕಾದ್ರೆ ಶಾರ್ಟ್ ಟೈಮಲ್ಲಿ ಮಾತಾಡ್ತಾ ಇದ್ದೀನಿ ರಸಗೊಬ್ಬರದ ಬಗ್ಗೆ, ಆರ್ಗ್ಯಾನಿಕ್ ಗೊಬ್ಬರದ ಬಗ್ಗೆ. ಬಟ್ ಇವತ್ತು ರಾಸಾಯನಿಕ ಅಂದರೆ ನಮ್ಮನ್ನು ಸೇರಿಸಿ, ಭೂಮಿನೂ ಸೇರಿಸಿ ನಾಶ ಪಡ್ತೈತೆ. ರಾಸಾಯನಿಕ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ರಾಸಾಯನಿಕ ಅಂದ್ರೇ ಅದರಲ್ಲಿ ಕೆಮಿಕಲ್ ಆಡಾಗಿರುತ್ತೆ ಅಂತ. ರಾಸಾಯನಿಕ ಅಂದ್ರೇ ಕೆಮಿಕಲ್. ಅದಕ್ಕೋಸ್ಕರ ಇವತ್ತು ನಮ್ಮ ರೈತಪರ ಹೋರಾಟಗಾರರ ಸಂಘದ ವತಿಯಿಂದ ಆರ್ಗ್ಯಾನಿಕ್ಕಾಗಿ ಬೆಳೆದಂಥ ಬೆಳೆದಾರರಿಗೆ ಇವತ್ತು ಇದೇ 17ನೇ ತಾರೀಕಂದು ಇದೇ ಸಮಾವೇಶದಿಂದ ಆರ್ಗ್ಯಾನಿಕ್ ಬೆಳೆಯುವಂಥ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ನಮ್ಮ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಪದಾಧಿಕಾರಿಗಳು ಎಲ್ಲ ಸೇರಿ ರೈತರಿಗೆ ಸನ್ಮಾನಗಳನ್ನ ಇಟ್ಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಆರ್ಗ್ಯಾನಿಕ್ಕಾಗಿ ಕನ್ವರ್ಟ್ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯದ ಬಗ್ಗೆ, ನಾವು ದುಡ್ದಂಥ ರೈತರು, ನಾವು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಸಹ ಆರ್ಗ್ಯಾನಿಕ್ ಪದ್ಧತಿ, ಹಳೆಯ ಪದ್ಧತಿಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ರಾಸಾಯನಿಕ ಗೊಬ್ಬರವನ್ನು ತ್ಯಜಿಸಬೇಕು ನಮ್ಮ ರೈತರು. ಆವಾಗ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟಂಗಾಗುತ್ತೆ. ದಯವಿಟ್ಟು ರಾಸಾಯನಿಕ ಗೊಬ್ಬರವನ್ನು ತ್ಯಜಿಸಿ ಅಂತ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ.